ಏನೋ ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಮೂಡಾ ಪ್ರಕರಣ ವಿಚಾರ ಸಂಬಂಧ ಸಿಎಂ ಅವರ ಅತ್ಯಾಪ್ತ ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಇದೇ ಮರಿಗೌಡ ಕೂಡ ಅಕ್ರಮ ನಿವೇಶನವನ್ನ ಪಡೆದಿರೋದು ಬೆಳಕಿಗೆ ಬರ್ತಾ ಇದೆ. ಮರಿಗೌಡರು ಬೇರೆ ಯಾರೂ ಅಲ್ಲ, ಮೂಡಾದ ಮಾಜಿ ಅಧ್ಯಕ್ಷರೂ ಆಗಿದ್ರು, ಸಿಎಂ ಅವರ ಅತ್ಯಾಪ್ತರು ಕೂಡ ಹೌದು. ಮರಿಗೌಡಗೆ ಸೇರಿದಂತಹ 10 ಸ್ಥಿರಾಸ್ತಿಗಳು ತಾತ್ಕಾಲಿಕವಾಗಿ ಮುಟ್ಗೋಲು ಮಾಡಿಕೊಳ್ಳಲಾಗಿದೆ. 6 ಅಕ್ರಮ ಮೂಡಾ ಸೈಟ್, 3 ಸ್ಥಿರಾಸ್ತಿ, 20.85 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ. ಇಡಿ ದಾಳಿ ಸಂದರ್ಭದಲ್ಲಿ ಸೈಟ್ ಹಂಚಿಕೆಯಲ್ಲಿ ಉಲ್ಲಂಘನೆ ಕೂಡ ಕಂಡು ಬಂದಿತ್ತು. ಮರಿಗೌಡ ಅವರಿಗೆ ಸಹಾಯ ಮಾಡಿದಂತಹ ಜಿಟಿ ದಿನೇಶ್ ಕುಮಾರ್ ಈ ಹಿಂದೆಯೇ ಇಡಿಯೂ ಕೂಡ ವಿಚಾರಣೆಯನ್ನ ಮಾಡಿತ್ತು. ಆ ವಿಚಾರಣೆಗೆ ಮರಿಗೌಡ ಹಾಜರು ಕೂಡ ಆಗಿದ್ರು. ಈಗ ಸಿಎಂ ಆಪ್ತ ಮರಿಗೌಡಗೆ ಸೇರಿದಂತಹ ಆಸ್ತಿಗಳನ್ನು ಮುಟ್ಗೋಲು ಮಾಡಿಕೊಳ್ಳಲಾಗಿದೆ ತಾತ್ಕಾಲಿಕವಾಗಿ. ಈ ಹಿಂದೆ 283 ಮೂಡಾ ಸೈಟ್, 3 ವೈಯಕ್ತಿಕ ಆಸ್ತಿಯನ್ನು ಮುಟ್ಗೋಲು ಮಾಡಿಕೊಳ್ಳಲಾಗಿತ್ತು. ಈ ಕೇಸಲ್ಲಿ ಇಲ್ಲಿ ತನಕ 460 ಕೋಟಿ ಮೌಲ್ಯದ ಆಸ್ತಿಯನ್ನು ಮುಟ್ಗೋಲು ಮಾಡಿಕೊಂಡಂತಾಗಿದೆ. ಅಲ್ಲಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈ ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂನ ಅತ್ಯಾಪ್ತ ಮತ್ತು ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡಗೆ ಶಾಕ್ ಆಗಿರೋದು ಈಗ ತಾತ್ಕಾಲಿಕವಾಗಿ, ಅದು ಅಂದರೆ ಪರ್ಮನೆಂಟು ಅಂತಲ್ಲ. ಈ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕಾಗತ್ತೆ. ಸೊ ಹಾಗಾಗಿ ತಾತ್ಕಾಲಿಕವಾಗಿ ಮುಟ್ಟುಗೋಲನ್ನು ಹಾಕಿಕೊಳ್ಳಲಾಗಿದೆ. ಸುಮಾರು 10 ಸ್ಥಿರಾಸ್ತಿಗಳನ್ನು, ಅದರಲ್ಲಿ 6 ಅಕ್ರಮ ಮೂಡಾ ಸೈಟ್ಗಳು ಕೂಡ ಇದ್ದಾವೆ, 3 ಸ್ಥಿರಾಸ್ತಿ ಕೂಡ ಇದೆ, 20.85 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಕೂಡ ಇದೆ. ಸೊ ಇಷ್ಟನ್ನು ತಾತ್ಕಾಲಿಕವಾಗಿ ಮುಟ್ಗೋಲು ಮಾಡ್ಕೊಂಡಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.